ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತಮರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ದಿನಗಳಿಂದ ವಿಡಿಯೋಗಳನ್ನ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಯಾವ್ದಾದ್ರು ಒಂದು ಒಳ್ಳೆ ನ್ಯೂಸ್ ಬರುವವರೆಗೂ ವೇಟ್ ಮಾಡೋಣ, ಸುಮ್ಮನೆ ಎಷ್ಟು ಅಂತ. ನಾವು ಗವರ್ಮೆಂಟ್ ಯಾವ ರೀತಿ ಲ್ಯಾಗ್ ಮಾಡ್ಕೊಂತ ಬರ್ತಾ ಇದೆ, ಅದೇ ರೀತಿ ನಾವು ಅತಿ ಶೀಘ್ರದಲ್ಲಿ ಕನ್ಫರ್ಮ್ ಆಗುತ್ತೆ, ಇಷ್ಟು ದಿನದಲ್ಲಿ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿ ಸಾಕಾಗಿತ್ತು. ಬಟ್ ನನಗಂತೂ ತುಂಬಾ ಬ್ಯಾಡ್ ಫೀಲ್ ಆಗಿತ್ತು, ಎಷ್ಟು ದಿನ ಅಂತ ನಾವು ಸುಳ್ಳು ಹೇಳೋದು ಅಂತ ಹೇಳಿ. ಬಟ್ ಈಗ ಗವರ್ಮೆಂಟ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದ್ರಿಂದ ಆ ವಿಷಯದ ಕುರಿತು ನಾನು ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ವಿಷಯದ ಕುರಿತು, ಅದರಲ್ಲೂ ಕೂಡ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಕುರಿತು ತುಂಬಾ ಅಭ್ಯರ್ಥಿಗಳು ರೀಸೆಂಟ್ ಆಗಿ ಮತ್ತೆ ಹಳೆ ವಿಡಿಯೋಗಳಿಗೆ ಕಮೆಂಟ್ ಗಳನ್ನ ಹಾಕ್ತಾ ಇದ್ರಿ. ಅಂದ್ರೆ ಇದೇ ವಿಷಯದ ಕುರಿತು ಏನ್ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ, ಸೊ ಅಂತಹ ವಿಡಿಯೋಗಳನ್ನು ನೋಡಿ ಅದಕ್ಕೆ ಮತ್ತೆ ರೀಸೆಂಟ್ ಆಗಿ ಕಮೆಂಟ್ ಗಳನ್ನ ಹಾಕ್ತಾ ಇದ್ರಿ. ನ್ಯೂ ಅಪ್ಡೇಟ್ ಏನಿದೆ ಅದನ್ನ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ರಿ. ಸೊ ಅದಕ್ಕೋಸ್ಕರನೇ ಈ ವಿಷಯದ ಕುರಿತು ಇವತ್ತು ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಸೊ ಇದಕ್ಕಿಂತ ಬಿಫೋರ್ ಆಗಿ ಹೇಳೋದಾದ್ರೆ, ಅಕ್ಸಾ ಸಂಘಟನೆಯಿಂದ ಏನು ನಮ್ಮ ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಾಗಿತ್ತಲ್ಲ, ಸೊ ಆ ಪ್ರತಿಭಟನೆಯ ಫಲವಾಗಿ ಇವತ್ತು 56,000ಕ್ಕೂ ಅಧಿಕ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಗೌರ್ಮೆಂಟ್ ಏನಾಗಿದೆ, ಮನಸ್ಸು ಮಾಡಿದೆ. ಅಂದ್ರೆ 30 ದಿನಗಳ ಕಾಲಾವಕಾಶವನ್ನ ತೆಗೆದುಕೊಂಡಿದ್ದಾರೆ. ರೋಸ್ಟರ್ ಬಿಂದುವನ್ನ ರೆಡಿ ಮಾಡಿಕೊಂಡು ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ಯಾವುದಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆಯೋ ಅಂತಹ ಎಲ್ಲಾ ಹುದ್ದೆಗಳಿಗೆ ರೋಸ್ಟರ್ ಬಿಂದುವನ್ನ ರೆಡಿ ಮಾಡಿಕೊಂಡು ಕಾಲ್ ಮಾಡ್ಲಿಕ್ಕೆ 30 ದಿನಗಳನ್ನ ಕಾಲಾವಕಾಶವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಇನ್ನೂ ಒಂದು ಗೊಂದಲ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಏನಂತ ಹೇಳಿದ್ರೆ 50%ಗೆ ಅವರು ಕಾಲ್ಫಾರ್ಮ್ ಅನ್ನ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಈ 50% ಅಲ್ಲೇ ಒಳ ಮೀಸಲಾತಿಯನ್ನು ಕೂಡ ಸೇರಿಸಿಕೊಂಡು ಕಾಲ್ಫಾರ್ಮ್ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ಹಿಂಗಿರುವಾಗ ಮತ್ತೆ ರೋಸ್ಟರ್ ಬಿಂದುವಿನಲ್ಲಿ ಚೇಂಜಸ್ ಗಳಾಗ್ತವೆ. ಸೊ ಅದು ಏನಾಗುತ್ತೆ, ಹೆಂಗಾಗತ್ತೆ ಅಂತ ನಾನು ರೋಸ್ಟರ್ ಬಿಂದುವಿನ ಬಗ್ಗೆ ಮಾತನಾಡುವಾಗ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಬಟ್ ಈಗ ಈ ವಿಷಯದ ಕುರಿತು ಮಾತನಾಡುವುದಾದ್ರೆ, ಮುಖ್ಯವಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರತಕ್ಕಂತಹ 875 ಹುದ್ದೆಗಳು ಬೋಧಕ ಹುದ್ದೆಗಳು ಪ್ಲಸ್ ಬೋಧಕೇತರ ಹುದ್ದೆಗಳನ್ನ ಸೇರಿಸಿ ಇರತಕ್ಕಂತಹ ಹುದ್ದೆಗಳು. ಸೊ ಅದರಲ್ಲಿ ಬೋಧಕ ಹುದ್ದೆಗಳು ಯಾವ್ಯಾವು ಮತ್ತೆ ಬೋಧಕೇತರ ಹುದ್ದೆಗಳು ಯಾವ್ಯಾವು, ಅವುಗಳಿಗೆ ಬೇಕಾಗಿರತಕ್ಕಂತಹ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು, ಆಮೇಲೆ ವಯೋಮಿತಿ ಸಡಲಿಕೆಯೂ ಕೂಡ ಆಗಿದೆ. ಸೊ ಈ ವಯೋಮಿತಿ ಸಡಲಿಕೆ ಇದಕ್ಕೆ ಯಾವ ರೀತಿ ಅನ್ವಯ ಆಗುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ಅಭ್ಯರ್ಥಿಗಳು ನ್ಯೂ ಕಮರ್ ಆಗಿದ್ದಾರೆ. ಅಂದ್ರೆ BEd ಅನ್ನ ಮುಗಿಸಿ ಮೊನ್ನೆ ತಾನೇ TET ಅನ್ನ ಕ್ವಾಲಿಫೈ ಮಾಡಿಕೊಂಡು ಶಿಕ್ಷಕರ ಹುದ್ದೆಗೆ ರೆಡಿ ಆಗ್ತಿರ್ತಕ್ಕಂಥ ಅಭ್ಯರ್ಥಿಗಳು ತುಂಬಾ ಜನ ಇದ್ದಾರೆ. ಸೊ ಅಂತ ಅಭ್ಯರ್ಥಿಗಳಿಗೆ ಪ್ರಾಪರ್ ಆದಂತಹ ಮಾಹಿತಿ ಇಲ್ಲದೆ ಇದ್ರೆ ಎಕ್ಸಾಮ್ ಅನ್ನ ಕ್ವಾಲಿಫೈ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಮಾಹಿತಿಯನ್ನ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್, ಈ 875 ಹುದ್ದೆಗಳಲ್ಲಿ ಬೋಧಕ ಹುದ್ದೆಗಳು ಯಾವ್ಯಾವ್ದು ಅನ್ನೋದನ್ನ ಮತ್ತೆ ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಅಂತ ನೋಡೋದಾದ್ರೆ, ಮೊದಲಿಗೆ ಕನ್ನಡ ಸಬ್ಜೆಕ್ಟಿಗೆ 100 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇಂಗ್ಲಿಷ್ ಸಬ್ಜೆಕ್ಟಿಗೂ ಕೂಡ 100 ಹುದ್ದೆಗಳು, ಹಿಂದಿ ಸಬ್ಜೆಕ್ಟಿಗೆ 50 ಹುದ್ದೆಗಳನ್ನ ಕೊಟ್ಟಿದ್ದಾರೆ, ಮ್ಯಾಥ್ಸ್ ಸಬ್ಜೆಕ್ಟಿಗೆ 100 ಹುದ್ದೆಗಳು, ಸೈನ್ಸ್ ಸಬ್ಜೆಕ್ಟಿಗೆ 100 ಹುದ್ದೆಗಳು, ಹಾಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಿಗೆ 150 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಟೀಚಿಂಗಿಗೆ ಅಂದ್ರೆ ಏನು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಖಾಲಿ ಹುದ್ದೆಗಳ ಸಂಖ್ಯೆ. ಇನ್ನು ಅದರಲ್ಲೇ ಕಂಪ್ಯೂಟರ್ ಸೈನ್ಸ್ ಅಂತ ಒಂದು ಹುದ್ದೆ ಇದೆ, ಆ ಹುದ್ದೆ 50 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಇದು ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ. ಇನ್ನ ಪಿ ಟೀಚರ್ ಅಂತ ಬಂದಾಗ ಒಟ್ಟು 75 ಹುದ್ದೆಗಳನ್ನ ಪಿ ಟೀಚರ್ ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ವಾರ್ಡನ್ ಪೋಸ್ಟ್ಗಳು, ಹಾಸ್ಟೆಲ್ಗೆ ಬೇಕಾಗಿರ್ತಕ್ಕಂಥ ವಾರ್ಡನ್ ಪೋಸ್ಟ್ಗಳು 75 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಜೊತೆಗೆ FDA ಕಮ್ ಕಂಪ್ಯೂಟರ್ ಆಪರೇಟರ್, ಡಾಟಾ ಎಂಟ್ರಿ ಆಪರೇಟರ್ ಅಂತ ಏನಿರ್ತಾರಲ್ವಾ, ಸೊ ಅಂತಹ ಅದ್ರ ಜೊತೆಗೆ FDA ಎರಡನ್ನು ಮರ್ಜ್ ಮಾಡಿ ಹೇಳ್ತಾ ಇದ್ದಾರೆ ಅವರು. ಸೊ ಈ ಹುದ್ದೆಗಳನ್ನ 75 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಸೊ ಟೀಚಿಂಗು ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಅನ್ನ ಸೇರಿಸಿ ಒಟ್ಟಾರೆಯಾಗಿ 875 ಹುದ್ದೆಗಳು ಕನ್ಫರ್ಮ್ ಆಗ್ತಾ ಇದೆ. ಈ 875 ಹುದ್ದೆಗಳಿಗೆ ನಿಮ್ಗೆ ಆಶ್ಚರ್ಯ ಅನಿಸಬಹುದು. 2024 6ನೇ ತಿಂಗಳು ಅಂದ್ರೆ ಜೂನ್ ತಿಂಗಳಲ್ಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿತ್ತು. ಅಲ್ಲಿಂದ ಇಲ್ಲಿವರೆಗೂ ಬರೀ ನೆಪಗಳನ್ನ ಹೇಳ್ತಾ ತಂದಿಟ್ಟಿದ್ದಾರೆ. ಬಟ್ ಈಗ ಅಂತಹ ಯಾವುದೇ ನೆಪ ನಡೆಯಲ್ಲ. ಯಾಕಂದ್ರೆ ಬೃಹತ್ ಆದಂತಹ ಜಂಜಿ ಹೋರಾಟ ನಡೆದಿರೋದ್ರಿಂದ ಧಾರವಾಡದಲ್ಲಿ, ಬೇರೆ ಕಡೆ ಎಲ್ಲ ನಡೆದಿದೆ ಬಟ್ ಅಷ್ಟು ಎಫೆಕ್ಟಿವ್ ಆಗಿರ್ಲಿಲ್ಲ. ಧಾರವಾಡದಲ್ಲಿ ಮೊನ್ನೆ 24ನೇ ತಾರೀಕಿಗೆ ಜಂಜಿ ಹೋರಾಟ ನಡೀತು. ಯುವಕರ ಶಕ್ತಿಗೆ ಈ ಸರ್ಕಾರ ಬೆದರಿದ್ದಕ್ಕಾಗಿ ಈಗ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಇಮಿಡಿಯೇಟ್ ಆಗಿ 56,000ಕ್ಕೂ ಅಧಿಕ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ರೆಡಿ ಆದ್ರು. ಸೊ ಅದರ ಎಲ್ಲಾ ಪ್ರತಿಫಲವಾಗಿ ಇವತ್ತು ನಾನು ಈ ಹುದ್ದೆಯ ವಿಷಯಗಳನ್ನ ಮಾತನಾಡ್ತಾ ಇದ್ದೀನಿ. ಸೊ ಇದಷ್ಟು ಒಟ್ಟು 875 ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಯ್ತು. ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ತುಂಬಾ ಅಭ್ಯರ್ಥಿಗಳಲ್ಲಿ ದೊಡ್ಡ ಗೊಂದಲ ಇದೆ.
ಎಜುಕೇಶನಲ್ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ನಾನು ಈಗಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ಗೆ ತುಂಬಾ ಅಭ್ಯರ್ಥಿಗಳು ಗೊಂದಲಕ್ಕೊಳಗಾಗಿದ್ದಾರೆ. ಪದೇ 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 ಅದನ್ನೇ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನೀಟಾಗಿ ಒಂದ್ಸರಿ ಕೇಳ್ಕೊಂಡ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ನಾನು ಕನ್ನಡದಿಂದ ಹಿಡಿದು ಸೋಷಿಯಲ್ ಸೈನ್ಸ್ ವರೆಗೂ 6 ವಿಷಯಗಳ ಏನ್ ಹುದ್ದೆಗಳಿದಾವಲ್ವಾ, ಆ ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂಥ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಜನರಲ್ ಆಗಿ ಹೇಳ್ತೀನಿ. ಆಮೇಲೆ ಸೋಷಿಯಲ್ ಸೈನ್ಸ್ ಅನ್ನ ಮತ್ತೆ ಸಪರೇಟ್ ಆಗಿ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಹಂಗೆ ಜನರಲ್ ಆಗಿ ನೋಡೋದಾದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಅಥವಾ ಪಿ ಜಿ ಆದ್ರೂ ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಬಿ ಎಡ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಹಾಗೇನೆ ಪೇಪರ್ 2 ಅಂದ್ರೆ ಟಿ ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು. ಇದು ಇಷ್ಟು ದಿನ ಇರಲಿಲ್ಲ, ಈ ವರ್ಷಕ್ಕೆ ಈ ಹುದ್ದೆ ಏನು ರಿಕ್ರೂಟ್ಮೆಂಟ್ ಗೆ ಇದು ಅನ್ವಯವಾಗುತ್ತೆ. ಇಷ್ಟು ದಿನ ಮೊದಲೆಲ್ಲ ರಿಕ್ರೂಟ್ಮೆಂಟ್ ಆಗ್ತಿತ್ತಲ್ವಾ ಈ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ, ಟಿ ಏನಿರ್ಲಿಲ್ಲ, ರಿಕ್ವೈರ್ಡ್ ಇರಲಿಲ್ಲ. ಬಟ್ ಈಗ ಪೇಪರ್ 2 ಕ್ವಾಲಿಫೈ ಆಗಿರ್ಲೇಬೇಕು. ಸರ್ ನಾನು ಡಿಗ್ರಿ ಮಾಡಿದ್ದೀನಿ, ಬಿ ಎಡ್ ಆಗಿದೆ, ಬಟ್ ಪೇಪರ್ 2 ಕರ್ನಾಟಕ ಟಿ ಕ್ವಾಲಿಫೈ ಆಗಿಲ್ಲ, ಸಿಟಿಇಟಿ ಕ್ವಾಲಿಫೈ ಮಾಡಿದ್ದೀನಿ, ಪೇಪರ್ 2 ಅದು ಕ್ವಾಲಿಫೈ ಆಗಿದೆ, ನಾನು ಎಲಿಜಿಬಲ್ ಇದ್ದೀನಾ ಅಂತ ಕೇಳಿದ್ರೆ ಖಂಡಿತವಾಗಿ ಎಲಿಜಿಬಲ್ ಇದ್ದೀರಿ. ನೀವು ಸಿಟಿಇಟಿ ಆದ್ರೂ ಮಾಡಿ ಅಥವಾ ಕರ್ನಾಟಕದ ಟೆಟ್ ಆದ್ರೂ ಮಾಡಿ, ಪೇಪರ್ 2 ಅನ್ನೋದು ಏನಿರುತ್ತೆ ಅದನ್ನ ಕ್ವಾಲಿಫೈ ಮಾಡಿರ್ಬೇಕು. ಪೇಪರ್ 1 ಕ್ವಾಲಿಫೈ ಮಾಡಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಜಾಬ್. ಸೊ ಇಲ್ಲಿ ನೀವು ಎಲಿಜಿಬಲ್ ಇರಲ್ಲ, ಪೇಪರ್ 2 ನೇ ಕ್ವಾಲಿಫೈ ಆಗಿರ್ಬೇಕು. ಸರ್ ಡಿಗ್ರಿ ಆಗಿದೆ, ಪಿ ಜಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ಎಲಿಜಿಬಲ್ ಇದ್ದೀನಾ ಅಂತ ಕೇಳಿದ್ರೆ ಖಂಡಿತ ಎಲಿಜಿಬಲ್ ಇದ್ದೀರಿ. ಡಿಗ್ರಿ, ಬಿ ಎಡ್, ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು. ಸರ್ ನಾನು ಪಿ ಜಿ ಮತ್ತೆ ಬಿ ಎಡ್ ಮಾಡ್ಕೊಂಡಿದ್ದೀನಿ, ಬಟ್ ನಂದು ಪೇಪರ್ 2 ಕ್ವಾಲಿಫೈ ಆಗಿಲ್ಲ ಅಂತ ಹೇಳಿದ್ರೆ ಎಲಿಜಿಬಲ್ ಇಲ್ಲ. ಸೊ ನೀವು ಹೆಂಗ್ ಕಮೆಂಟ್ ಮಾಡಿದ್ರು ಕೂಡ ನಂದು ಒಂದೇ ಆನ್ಸರ್, ಏನಂತ ಡಿಗ್ರಿ ಆದ್ರೂ ಮಾಡ್ಕೋ, ಪಿ ಜಿ ಆದ್ರೂ ಮಾಡ್ಕೋ, ಬಿ ಎಡ್ ಮಾಡ್ಕೊಂಡಿರ್ಬೇಕು, ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು. ಇದು ಎಲ್ಲಾ ಸಬ್ಜೆಕ್ಟಿಗೂ 1 ರಿಂದ 6ನೇ ಪೋಸ್ಟ್ ಅಂತ ಏನಿದೆ ಕನ್ನಡದಿಂದ ಸೋಷಿಯಲ್ ಸೈನ್ಸ್ ವರೆಗೂ ಆ ಎಲ್ಲಾ ಸಬ್ಜೆಕ್ಟ್ ನವರೆಗೂ ಕೂಡ ಅನ್ವಯಿಸುತ್ತೆ. ಸೊ ಇದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಯ್ತು. ಬಟ್ ಸೋಷಿಯಲ್ ಸೈನ್ಸ್ ಗೆ ನಾನು ಸಪರೇಟ್ ಆಗಿ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದೆ ಅವಾಗಲೇ. ಯಾಕಂತ ಹೇಳಿದ್ರೆ ಇಲ್ಲಿ ಸೋಷಿಯಲ್ ಸೈನ್ಸ್ ಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಬಂದಾಗ ಡಿಗ್ರಿ ಆಗಿರ್ಬೇಕು, ಬಿ ಎಡ್ ಮಾಡ್ಕೊಂಡಿರ್ಬೇಕು, ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು. ಸರ್ ಇದ್ರಾಗ ಏನ್ ಸ್ಪೆಷಲ್ ಇದೆ, ಎಲ್ಲ ಮೇಲ್ಗಡೆ ಹೇಳಿದ್ರಿ ಅದೇ ರೀತಿ ಇದಕ್ಕೂ ಇದೆ ಅಂತ ಅನ್ಕೋಬಹುದು ನೀವು. ಬಟ್ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಏನಂತ ಹೇಳಿದ್ರೆ ಡಿಗ್ರಿ ಏನ್ ಮಾಡಿರ್ತೀರಲ್ವಾ, ಆ ಡಿಗ್ರಿಯನ್ನ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿರ್ಬೇಕು. ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ಬೇಕು ಅಂತ ಹೇಳಿ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಅಂತ ಅಭ್ಯರ್ಥಿಗಳು ನಿಮ್ಮ ಡಿಗ್ರಿಯನ್ನ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿರ್ಬೇಕು, ಅಥವಾ ಪಿ ಜಿ ಅನ್ನ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾಡಿರ್ಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಸಬ್ಜೆಕ್ಟ್, ನೀವು ಹಿಸ್ಟ್ರಿ ಮಾಡ್ತೀಯೋ, ಪೊಲಿಟಿಕಲ್ ಮಾಡ್ತೀಯೋ, ಜಾಗ್ರಫಿ ಮಾಡ್ತೀಯೋ, ಎಕನಾಮಿಕ್ಸ್ ಮಾಡ್ತೀಯೋ, ಅದು ನಿನಗೆ ಬಿಟ್ಟಂತ ವಿಷಯ. ಈ ವಿಷಯಗಳನ್ನ ಈಗ ನಾನು ಹೇಳಿದ್ನಲ್ವಾ, ಈ ವಿಷಯಗಳನ್ನ ಪಿ ಜಿ ಮಾಡ್ಕೊಂಡಿದ್ರೆ ನೀವು ಅದು ಇಂಗ್ಲಿಷ್ ಅಲ್ಲಿ ಮಾಡ್ಕೊಂಡಿರ್ಬೇಕು. ಡಿಗ್ರಿ ಮಾಡ್ಕೊಂಡಿದ್ರೆ ಹಿಸ್ಟ್ರಿ, ಪೊಲಿಟಿಕಲ್, ಜಿಯೋಗ್ರಫಿ ತಗೊಂಡಿದ್ರೆ ಇದನ್ನ ಡಿಗ್ರಿಯಲ್ಲಿ ಏನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿರ್ಬೇಕು. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿ ನಾನು ಇಲ್ಲಿ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಅಲ್ಲಾವಿಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ನಿಮಗೆ ನನ್ನ ಮೇಲೆ ಡೌಟ್ ಇದ್ರೆ 2022ರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಗೆಜೆಟ್ ಅನ್ನ ಹೊರಡಿಸಿದ್ರು 2022ರಲ್ಲಿ. ಆ ಗೆಜೆಟ್ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡುವಂತಹ ಶಿಕ್ಷಕರು ಡಿಗ್ರಿಯನ್ನ ಅಥವಾ ಪಿ ಜಿ ಅನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಅಧ್ಯಯನ ಮಾಡಿರ್ಬೇಕು ಅಂತ ಹೇಳಿ. ಯಾಕೆ ಸರ್ ಅಂತ ಕೇಳಿದ್ರೆ, ಇಲ್ಲಿ ಹೋಗಿ ನೀವು ಪಾಠ ಮಾಡುವಂತಹ ಶಾಲೆಗಳು ಅಂದ್ರೆ ವಸತಿ ಶಿಕ್ಷಣ ಸಂಸ್ಥೆಗಳೇನಿರ್ತಾವಲ್ವಾ, ಇವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರೋದ್ರಿಂದ ಅಲ್ಲಿ ನೀವು ಇಂಗ್ಲಿಷ್ ಅಲ್ಲೇ ಪಾಠ ಮಾಡಬೇಕಾದಂತ ಅನಿವಾರ್ಯತೆ ಬರುತ್ತೆ. ತುಂಬಾ ಯೂಟ್ಯೂಬ್ ಗಳಲ್ಲಿ ಅಥವಾ ತುಂಬಾ ಜನ ಹೇಳ್ತಾರೆ ಹಂಗೇನಿರಲ್ಲ, ನೀವು ಕನ್ನಡದಲ್ಲೂ ಕೂಡ ಪಾಠ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ನಾನು ನಿಮಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಟೈಮು ಗೆಸ್ಟ್ ಟೀಚರ್ಸ್ ಅನ್ನ ತುಂಬಿಕೊಂಡ್ರು ಈ ವಸತಿ ಶಾಲೆಗಳಲ್ಲಿ. ಆ ಗೆಸ್ಟ್ ಟೀಚರ್ಸ್ ಅನ್ನ ತುಂಬಿಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು, ಆಮೇಲೆ ಡೆಮೋ ಕ್ಲಾಸ್ ಅನ್ನು ಕೂಡ ಕೇಳಿದ್ರು. ಆ ಡೆಮೋ ಕ್ಲಾಸ್ ಅನ್ನ ಕೇಳಿದಾಗ ಪಾಠ ಮಾಡ್ಲಿಕ್ಕೆ ಇಂಗ್ಲಿಷ್ ಅಲ್ಲೇ ಪಾಠ ಮಾಡ್ಬೇಕು ಅಂತ ಸ್ಪಷ್ಟವಾಗಿ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಗಳಿಗೆ ಸ್ಪಷ್ಟವಾಗಿ ಹೇಳಿದ್ರು. ನಾನು ಅಲ್ಲೇ ಇದ್ದು ನೋಡ್ತಾ ಇದ್ದೆ. ಮೇಲ್ಗಡೆ ಡೆಮೋ ಕ್ಲಾಸ್ ಕೊಡ್ಲಿಕ್ಕೆ ಹೋದಂತ ಎಷ್ಟೋ ಅಭ್ಯರ್ಥಿಗಳು ಕನ್ನಡದಲ್ಲಿ ಪಾಠ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಕುಂತಿರ್ತಕ್ಕಂತಹ ಕಮಿಟಿ ಏನಿರುತ್ತೆ ಅವರನ್ನ ಸ್ಟಾಪ್ ಮಾಡಿ, ನೋ, ನೀವು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಪಾಠ ಮಾಡಕ್ ಬರ್ತಾ ಇರೋದ್ರಿಂದ ಕನ್ನಡದಲ್ಲಿ ಪಾಠ ಮಾಡೋ ಹಾಗಿಲ್ಲ, ಸೋಷಿಯಲ್ ಸೈನ್ಸ್ ಅನ್ನ ಇಂಗ್ಲಿಷ್ ಅಲ್ಲೇ ಏನ್ ಮಾಡ್ಬೇಕು, ಡೆಮೋ ಕ್ಲಾಸ್ ಕೊಡ್ಬೇಕು ಅಂತ ಹೇಳಿದ್ರು. ಎಷ್ಟೋ ಅಭ್ಯರ್ಥಿಗಳು ಸ್ಟೇಜ್ ಬಿಟ್ಟು ಕೆಳಗೆ ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನೀವು ಕ್ರೈಸ್ ಅಂತ ಏನ್ ಕನ್ಸಿಡರ್ ಮಾಡ್ಕೊಳ್ತಾ ಇದ್ರಿ, ಇಲ್ಲಿ ಹೋಗ್ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಪಾಠ ಮಾಡುವಂತ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡು ಅಂದ್ರೆ ಆ ಹುದ್ದೆಯನ್ನ ಆಯ್ಕೆ ಮಾಡ್ಕೊಳ್ಳುವಂತ ಅಭ್ಯರ್ಥಿಗಳು ಡಿಗ್ರಿಯಲ್ಲಿ ಅಥವಾ ಪಿ ಜಿಯಲ್ಲಿ ತಮ್ಮ
ವಿದ್ಯಾರ್ಥಿಯನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಸರ್ ನಾನು ಡಿಗ್ರಿಯನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ, BEd ಅನ್ನ ಕನ್ನಡದಲ್ಲಿ ಮಾಡ್ಕೊಂಡಿದ್ದೀನಿ ಅಂದ್ರೆ ತೊಂದರೆ ಇಲ್ಲ. ನಿಮ್ದು ಡಿಗ್ರಿ ಅಥವಾ PG ಇವೆರಡರಲ್ಲಿ ಇಂಗ್ಲಿಷ್ ಮೀಡಿಯಂ ಯಾವ್ದಾದ್ರು ಒಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನೀವು ಮುಂದೆ ಆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇದ್ದೀರಿ. ಈಗ ತುಂಬಾ ಇನ್ನೊಂದು ಡೌಟ್ ಬಂದ್ಬಿಡುತ್ತೆ, ಯಾಕಂದ್ರೆ ಈಗಲೇ ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ತಾ ಹೋಗ್ಬಿಡ್ತೀನಿ. ಸರ್ ಇದಕ್ಕೆ ಯಾಕಷ್ಟೇ ಸೋಷಿಯಲ್ ಸೈನ್ಸ್ ಮಾತ್ರ ಯಾಕೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಬೇಕು ಅಥವಾ PG ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ಬಾಕಿ ಸಬ್ಜೆಕ್ಟ್ ಯಾವುದು ಅವರಿಗೆ ಇಂಪಾರ್ಟೆನ್ಸ್ ಅಲ್ವಾ ಅಂತ ಕೇಳಿದ್ರೆ ಹಾಗಲ್ಲ. ಇಲ್ಲಿ ಲ್ಯಾಂಗ್ವೇಜ್ ಗಳಂತ ಬಂದಾಗ, ಕನ್ನಡ ಸಬ್ಜೆಕ್ಟ್ ಅಂತ ಬಂದಾಗ ಡಿಗ್ರಿಯಲ್ಲಿ ಸಪ್ರೇಟ್ ಆಗಿ ಕನ್ನಡ ಸಬ್ಜೆಕ್ಟ್ ಅನ್ನೇ ಓದ್ಬೇಕು, BEd ಅಲ್ಲಿ ಸಪ್ರೇಟ್ ಆಗಿ ಕನ್ನಡ ಮೆಥಡ್ ಅನ್ನೇ ಓದ್ಬೇಕು. ಪಾಠ ಮಾಡಬೇಕಾದಂತಹ ಅನಿವಾರ್ಯತೆಯೂ ಕೂಡ ಕನ್ನಡ ಮೀಡಿಯಂ ನಲ್ಲೇ, ಅಂದ್ರೆ ಆ ಸಬ್ಜೆಕ್ಟ್ ಅನ್ನ ಕನ್ನಡದಲ್ಲೇ ಪಾಠ ಮಾಡಬೇಕು. ನೀನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋದ್ರು ಕೂಡ ಸಬ್ಜೆಕ್ಟ್ ಕನ್ನಡ ಅಂತ ಬಂದಾಗ ಕನ್ನಡದಲ್ಲೇ ಪಾಠ ಮಾಡಬೇಕು. ಹಾಗಿರುವಾಗ ಆ ಕನ್ನಡ ಸಬ್ಜೆಕ್ಟ್ ಇದು ಪ್ರಾಬ್ಲಮ್ ಆಗಲ್ಲ. ಇನ್ನು ಇಂಗ್ಲಿಷ್ ಬಂದ್ರೆ, ಇಂಗ್ಲಿಷ್ ಸಬ್ಜೆಕ್ಟ್ ಅಂತ ಬಂದಾಗ ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಸಪ್ರೇಟ್ ಆಗಿ ತಗೊಂಡು ಓದಿರ್ತಾರೆ, ಅಥವಾ PG ಮಾಡ್ಕೊಂಡಿದ್ರೆ ಪೂರ್ತಿ ಇಂಗ್ಲಿಷ್ ಅಲ್ಲೇ PG ಅನ್ನ ಮಾಡ್ಕೊಂಡಿರ್ತಾರೆ, ಇಂಗ್ಲಿಷ್ ಲಿಟರೇಚರ್ ಅನ್ನ PG ಅನ್ನ ಇಂಗ್ಲಿಷ್ ಅಲ್ಲೇ ಸ್ಟಡಿ ಮಾಡಿರ್ತಾರೆ. ಅದ್ರ ಜೊತೆಗೆ BEd ಅಲ್ಲಿ ಇಂಗ್ಲಿಷ್ ಮೆಥಡ್ ಅನ್ನ ತಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಇಂಗ್ಲಿಷ್ ಅಲ್ಲೇ ಆ ಪೇಪರ್ ಅನ್ನ ಇಂಗ್ಲಿಷ್ ಅಲ್ಲೇ ಡೀಲ್ ಮಾಡಿರ್ತಾರೆ, ಇಂಗ್ಲಿಷ್ ಅಲ್ಲೇ ಎಕ್ಸಾಮ್ ಬರೆದಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲಿಷ್ ತಗೊಂಡಿರ್ತಾರೆ, BEd ಅಲ್ಲೂ ಏನು ಇಂಗ್ಲಿಷ್ ಮೆಥಡ್ ಮಾಡಿರ್ತಾರೆ. ಜೊತೆಗೆ ಇಲ್ಲಿ ಇಂಗ್ಲಿಷ್ ಕ್ಲಾಸ್ ರೂಮ್ ಅಲ್ಲಿ, ಅಂದ್ರೆ ಈ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಗ್ಲಿಷ್ ಅಲ್ಲೇ ಪಾಠ ಮಾಡುವಂತಹ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಇಂಗ್ಲಿಷ್ ಅಲ್ಲೇ ಪಾಠ ಮಾಡ್ತಾರೆ, ಅಲ್ಲೂ ಕೂಡ ಅವರಿಗೆ ಪ್ರಾಬ್ಲಮ್ ಬರಲ್ಲ. ಇನ್ನು ಹಿಂದಿ ಮಾತನಾಡೋದಾದ್ರೆ ಸೇಮ್, ಡಿಗ್ರಿಯಲ್ಲಿ ಆಪ್ಷನಲ್ ಹಿಂದಿ ಸಬ್ಜೆಕ್ಟ್ ಅನ್ನ ತಗೊಂಡಿರ್ತಾರೆ, BEd ಅಲ್ಲಿ ಹಿಂದಿ ಮೆಥಡ್ ಅನ್ನ ತಗೊಂಡಿರ್ತಾರೆ. ಇಲ್ಲಿ ಪಾಠ ಮಾಡಬೇಕಾದಂತಹ ಅನಿವಾರ್ಯತೆಯೂ ಕೂಡ ಹಿಂದಿ ಸಬ್ಜೆಕ್ಟ್ ಇರುತ್ತೆ, ಲ್ಯಾಂಗ್ವೇಜ್ ಇರೋದ್ರಿಂದ ಹಿಂದಿಯಲ್ಲೇ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ, ಅವ್ರಿಗೂ ಕೂಡ ಆ ಪ್ರಾಬ್ಲಮ್ ಬರಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಮ್ಯಾಥ್ಸ್ ಮತ್ತು ಸೈನ್ಸ್, ಇವುಗಳನ್ನ ಸೈನ್ಸ್ ಮಾಡಿದ್ರೆ ಮಾತ್ರ ಏನು ಕ್ವಾಲಿಫೈ ಆಗುವಂತದ್ದು. ಇಲ್ಲಿ PUC ಯಲ್ಲೂ ಕೂಡ ಸೈನ್ಸ್ ಮಾಡ್ಕೊಂಡಿರ್ತಾರೆ, ಡಿಗ್ರಿಯಲ್ಲೂ ಕೂಡ ಇಂಗ್ಲಿಷ್ ಅಲ್ಲೇ ಸೈನ್ಸ್ ಮಾಡ್ಕೊಂಡಿರ್ತಾರೆ, ಎಲ್ಲೂ ಕನ್ನಡ ಮೀಡಿಯಂ ಅಲ್ಲಿ ಸೈನ್ಸ್ ಅನ್ನ ಮಾಡ್ಕೊಂಡು ಬಂದಿರೋಲ್ಲ. ಸೊ ಹಾಗಾಗಿ ಸೋಷಿಯಲ್ ಸೈನ್ಸ್ಗೆ ಬಂದಾಗ ಸೋಷಿಯಲ್ ಸೈನ್ಸಿನ ಅಭ್ಯರ್ಥಿಗಳು ಅಥವಾ ಸೋಷಿಯಲ್ ಸ್ಟಡಿ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಕನ್ನಡ ಮೀಡಿಯಂ ಅಲ್ಲಿ ಡಿಗ್ರಿಯನ್ನ ಮುಗಿಸ್ಕೊಂಡಿರ್ತಕ್ಕಂತಹ ಅಭ್ಯರ್ಥಿಗಳಿರ್ತಾರೆ, ಕನ್ನಡ ಮೀಡಿಯಂ ಅಲ್ಲಿ PG ಅನ್ನ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿರ್ತಾರೆ. ಸೊ ಅಂತವರು ಡೈರೆಕ್ಟ್ ಆಗಿ ಬಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪಾಠ ಮಾಡುವಂತ ಅಂದಾಗ ಕಷ್ಟ ಆಗತ್ತೆ. ಅದಕ್ಕೋಸ್ಕರನೇ ಅವರು ಆ ಗೆಜೆಟ್ ಅಲ್ಲಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, 2022ರಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗೆಜೆಟ್ ಅನ್ನ ಬಿಟ್ಟಿದ್ದಾರೆ. ಆ ಗೆಜೆಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ನಾನೇ ಸ್ವಂತ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ನೀಟಾಗಿ ನಿಮಗೆ ಕನ್ವೆ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಇದನ್ನ ಯಾವ ರೀತಿಯಾಗಿ ತಗೊಳ್ತೀರೋ ಅದನ್ನ ನಿಮಗೆ ಬಿಟ್ಟಿದ್ದು, ಇಟ್ಸ್ ಲೆಫ್ಟ್ ಟು ಯು ಓನ್ಲಿ. ಸೊ ಹಾಗಾಗಿ ಇಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾಡ್ಕೊಂಡಿದ್ದೀರಿ ಅಂತವರು ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ಎಲಿಜಿಬಲ್ ಇರ್ತೀರಿ, ಕನ್ನಡ ಮೀಡಿಯಂದಲ್ಲಿ ಮಾಡ್ಕೊಂಡವರು ಎಲಿಜಿಬಲ್ ಇರಲ್ಲ. ಇನ್ನು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಇದು ಈ 6 ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಯ್ತು. ಪೇಪರ್ 2 CTT ಆದ್ರೂ ಆಗಿರ್ಲಿ, TET ಆದ್ರೂ ಆಗಿರ್ಲಿ, ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು. ಇನ್ನ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಯನ್ನ ಹೇಳೋದಾದ್ರೆ ಎಂಜಿನಿಯರಿಂಗ್ ಮಾಡ್ಕೊಂಡಿದ್ದವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದು, ಹಾಗೆ BCA ಆಗಿದ್ದ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದು, ಆಮೇಲೆ BSc ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಸರ್ BSc ಮಾಡ್ಕೊಂಡವರಿಗೆ ಕಂಪ್ಯೂಟರ್ ಸೈನ್ಸ್ಗೆ ಯಾವ ರೀತಿಯಾದಂತ ಕನೆಕ್ಷನ್ ಅಂತ ಕೇಳಿದ್ರೆ, BSc ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿರ್ತಾರೆ ಅವರು. ಸೊ ಅಂತಹ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡು ಅಧ್ಯಯನ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಟೀಚರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಒಟ್ಟಾರೆಯಾಗಿ ಎಂಜಿನಿಯರಿಂಗ್ ಆದ್ರೂ ಮಾಡ್ಕೊಳ್ರಿ, BCA ಆದ್ರೂ ಕಂಪ್ಲೀಟ್ ಆಗಿರ್ಬೋದು, ಅಥವಾ BSc ಆಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ರು ಕೂಡ ಕಂಪ್ಯೂಟರ್ ಸೈನ್ಸ್ ಟೀಚರ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹಾಗೆ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಡಿಗ್ರಿ ಆಗಿರ್ಬೇಕು, ಅದ್ರ ಜೊತೆಗೆ BPEd ಆಗಿರ್ಬೇಕು. ಸರ್ CPEd ಆಗಿದ್ರೆ ನಾವು ಹಾಕ್ಬೋದು ಅಂತ ಕೇಳಿದ್ರೆ ಇಲ್ಲ, ಏನಾಗಿರ್ಬೇಕು, ಡಿಗ್ರಿ ಆಗಿರ್ಬೇಕು, ಜೊತೆಗೆ BPEd ಕಂಪ್ಲೀಟ್ ಆಗಿರ್ಬೇಕು. ಅಂತ ಅಭ್ಯರ್ಥಿಗಳು ಟೀಚರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಟೀಚರ್ ಹುದ್ದೆಗಳನ್ನ ಯಾವಾಗ ಕಾಲ್ ಮಾಡ್ತಾರೆ, ಎಷ್ಟು ಕಾಲ್ ಮಾಡ್ತಾರೆ ಅಂತ ಹೇಳಿ. ಈಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ 75 ಹುದ್ದೆಗಳನ್ನ ಕರೀತಾ ಇದ್ದಾರೆ. ಹಾಗೆ HK ವಿಭಾಗಕ್ಕೆ ಏನು ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದಾರಲ್ವಾ, 5267 ಹುದ್ದೆಗಳು, ಅದರಲ್ಲೂ ಕೂಡ 200 ಸಮಥಿಂಗ್ ಏನೋ ಪೋಸ್ಟ್ ಗಳನ್ನ ಟೀಚರ್ ಹುದ್ದೆಗಳನ್ನ ಕರೀತಾ ಇದ್ದಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ ಯಾರಿಗೆ ಟೀಚರ್ ಅಂದ್ರೆ ಫಿಸಿಕಲ್ ಎಜುಕೇಶನ್ ಏನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರಲ್ಲ ಅಭ್ಯರ್ಥಿಗಳು ಅಂತವರಿಗೆ. ಸೊ ರೆಡಿಯಾಗಿ 75 ಹುದ್ದೆಗಳು ಇದರಲ್ಲಿವೆ, 200 ಸಮಥಿಂಗ್ ಹುದ್ದೆಗಳು HK ವಿಭಾಗದಲ್ಲಿ ಕಾಲ್ ಆಗತಕ್ಕಂತಹ ಹುದ್ದೆಗಳಲ್ಲಿ ಅಷ್ಟು ಪೋಸ್ಟ್ಗಳಿವೆ. ಸೊ ಅವರು ಡಿಗ್ರಿ ಪ್ಲಸ್ BPEd ಅನ್ನ ಮಾಡ್ಕೊಂಡಿರ್ಬೇಕು. ಹಾಗೆ ವಾರ್ಡನ್ ಪೋಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಡಿಗ್ರಿ ಆಗಿರ್ಬೇಕು ಪ್ಲಸ್ BEd ಆಗಿರ್ಬೇಕು. ವಾರ್ಡನ್ ಹುದ್ದೆಗೆ ನಾನು ಹೇಳ್ತಾ ಇರೋದು ಡಿಗ್ರಿ ಪ್ಲಸ್ BEd, ಇರ್ರೆಸ್ಪೆಕ್ಟಿವ್ ಆಫ್ ಮೀಡಿಯಂ. ನಾನು ಡಿಗ್ರಿಯನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಕಲಿಬೇಕಾ, ಅಥವಾ ಕನ್ನಡ ಮೀಡಿಯಂ ಅಲ್ಲಿ ಕಲಿಬೇಕಾ, ಅಥವಾ BEd ಅನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮುಗಿಸಿರ್ಬೇಕಾ, ಕನ್ನಡ ಮೀಡಿಯಂ ಅಲ್ಲಿ ಮುಗಿಸಿರ್ಬೇಕಾ ಅನ್ನುವಂತಹ ಗೊಂದಲ ಇಲ್ಲಿ ಬೇಡ.
ಇರ್ರೆಸ್ಪೆಕ್ಟಿವ್ ಆಫ್ ಮೀಡಿಯಂ, ಯಾವುದೇ ಮೀಡಿಯಂ ಅಲ್ಲೂ ಕೂಡ ನೀವು ಕಂಪ್ಲೀಟ್ ಮಾಡಿದ್ರು ಪರವಾಗಿಲ್ಲ. ಕ್ವಾಲಿಫಿಕೇಶನ್ ಏನಿರಬೇಕು, ಡಿಗ್ರಿ ಪ್ಲಸ್ BEd ಇದ್ರೆ ವಾರ್ಡನ್ ಪೋಸ್ಟ್ಗೆ ಯು ಆರ್ ದ ಎಲಿಜಿಬಲ್ ಕ್ಯಾಂಡಿಡೇಟ್. ಅಂಡ್ ಲಾಸ್ಟ್ ಒನ್ ಈಸ್ FDA ಕಮ್ ಕಂಪ್ಯೂಟರ್ ಆಪರೇಟರ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಅಂತ ಏನ್ ಕರಿತೀವಿ ಅಂತಹ ಹುದ್ದೆಗಳು. ಒಟ್ಟು ಎಷ್ಟು ಹುದ್ದೆಗಳಿದಾವೆ? 75 ಹುದ್ದೆಗಳಿದಾವೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು, ಅದು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಮೀಡಿಯಂ. ನಾನು ಇಂಗ್ಲಿಷ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರು ತೊಂದರೆ ಇಲ್ಲ, ನಾನು ಕನ್ನಡದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ರೂ ಕೂಡ ತೊಂದರೆ ಇಲ್ಲ. ಯಾವುದೇ ಮೀಡಿಯಂ ಅಲ್ಲಿ ನೀವು ಕಂಪ್ಲೀಟ್ ಮಾಡಿ ತೊಂದರೆ ಇಲ್ಲ, ಬಟ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ PUC ಆಗಿರೋದೇ ಸರ್ ನಾನು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಬೇಡಿ. FDAಗೆ ಡಿಗ್ರಿನೇ ಕ್ವಾಲಿಫಿಕೇಶನ್ ಅನ್ನ ಇಟ್ಟಿರುವಂತದ್ದು. ಸೊ ಡಿಗ್ರಿ ಕಂಪ್ಲೀಟ್ ಆದವರು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಇದಷ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ಆಯ್ತು. ಇನ್ನ ಇದಕ್ಕಿಂತ ಹೆಚ್ಚಿನದಾಗಿ ಏನಾದರೂ ನಿಮಗೆ ಗೊಂದಲಗಳಿದ್ರೆ ಮೊದಲು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದಾದ ಮೇಲೆ ಹೆಚ್ಚಿನ ಗೊಂದಲಗಳು ಏನಾದರೂ ಇದ್ರೆ ಅಂತಹ ಗೊಂದಲಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಸೊ ಓವರ್ ಆಲ್ ಆಗಿ ಇಷ್ಟೊತ್ತು ನಾನು ಕ್ವಾಲಿಫಿಕೇಶನ್ ಮತ್ತು ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾತನಾಡಿದೆ. ಈಗ ಗವರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡಿದೆ, 5 ವರ್ಷ ಎಕ್ಸ್ಟೆನ್ಷನ್ ಮಾಡಿದೆ ಏಜ್ ರಿಲ್ಯಾಕ್ಸೇಷನ್ ಅನ್ನ, ಅಂದ್ರೆ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆ 5 ವರ್ಷದವರೆಗೆ. ಸೊ ಆ 5 ವರ್ಷದವರೆಗಿನ ವಯೋಮಿತಿ ಸಡಿಲಿಕೆ ಈ ಹುದ್ದೆಗಳಿಗೆ ಯಾವ ರೀತಿ ಅನ್ವಯವಾಗುತ್ತೆ ಅಂತ ನೋಡೋದಾದ್ರೆ, ಮೊದಲೆಲ್ಲ ಏನಿತ್ತು, ಈ ಸಡಿಲಿಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಹುದ್ದೆಗಳಿಗೆ ವಯೋಮಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಜನರಲ್ ಕ್ಯಾಟಗರಿಯವರಿಗೆ 40 ವರ್ಷ ವಯೋಮಿತಿ ಇತ್ತು. ಇನ್ನು OBC ಕ್ಯಾಟಗರಿಯವರಿಗೆ 43 ವರ್ಷದವರೆಗೆ ವಯೋಮಿತಿ ಇತ್ತು. ಅದರ ಜೊತೆಗೆ SC ST ಕ್ಯಾಟಗರಿ 1 ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಯೋಮಿತಿ 45 ವರ್ಷದವರೆಗೆ ಇತ್ತು. ಬಟ್ ಈಗ ಸರ್ಕಾರ ಏನ್ ಮಾಡಿದೆ, 5 ವರ್ಷದವರೆಗೂ ಕೂಡ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ನೋಟಿಫೈ ಮಾಡಿರ್ತಕ್ಕಂಥದ್ದು. ಸೊ ಅಂತಹ 5 ವರ್ಷಗಳನ್ನ ಎಲ್ಲದಕ್ಕೂ ಆಡ್ ಮಾಡಿದ್ರೆ ಅಟ್ ಪ್ರೆಸೆಂಟ್ ಈ ಹುದ್ದೆಗಳಿಗೆ GM ಅಂದ್ರೆ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 45 ವರ್ಷದವರೆಗೆ ವಯೋಮಿತಿ ಇದೆ. ಹಾಗೆ OBC ಯಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ 48 ವರ್ಷದವರೆಗೆ ವಯೋಮಿತಿ ಸಡಿಲಿಕೆ ಇದೆ. ಅದರ ಜೊತೆಗೆ SC ST ಕ್ಯಾಟಗರಿ 1 ನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಟ್ಟು 50 ವರ್ಷದವರೆಗೂ ಕೂಡ ವಯೋಮಿತಿ ಸಡಿಲಿಕೆ ಇದೆ. ಬಿಟ್ರೆ ಹಂಗೆ ಸಾಯೋವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊಡಬಹುದು, ಹಂಗಂತ ತಿಳ್ಕೊಬೇಡಿ. ಇಲ್ಲಿ 2027ರವರೆಗೂ ಮಾತ್ರ ಅವರು ಕೊಟ್ಟಿರುವಂತದ್ದು ಈ ವಯೋಮಿತಿ ಸಡಿಲಿಕೆಯನ್ನ. 2027ರ ನಂತರದಲ್ಲಿ ಮೊದಲು ಯಾವ್ದಿತ್ತಲ್ವಾ ಅದೇ ಆಸ್ ಇಟ್ ಈಸ್ ಮುಂದುವರಿಯುತ್ತೆ. 2027ರವರೆಗೆ ಎಲ್ಲಾ ಹುದ್ದೆಗಳಿಗೆ, ನಾಟ್ ಓನ್ಲಿ ದಿಸ್, ಎಲ್ಲಾ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿರುವಂತದ್ದು. ಆ ವಯೋಮಿತಿ ಸಡಿಲಿಕೆ ಕೊಟ್ಟಾದ್ಮೇಲೆ GM ಕ್ಯಾಟಗರಿಯವರಿಗೆ 45, OBC ಅವರಿಗೆ 48 ವರ್ಷ, SC ST ಮತ್ತು ಕ್ಯಾಟಗರಿ 1 ನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 50 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಇದು ಪ್ಲಸ್ ಪಾಯಿಂಟ್ ಯಾರಿಗೆ ಅಂತ ಹೇಳಿದ್ರೆ, ಈಗ 47 ವರ್ಷ ಆಗಿದೆ, SC ಕ್ಯಾಂಡಿಡೇಟ್ ಇದೆ, ನಾನು 47 ವರ್ಷ ಆಗಿಬಿಟ್ಟಿದೆ, ನನಗೆ ಈಗ ಕನ್ಫರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಸ್ಟ್ ಆಪರ್ಚುನಿಟಿ ಇದೆ. ಯಾಕಂದ್ರೆ 50 ವರ್ಷದವರೆಗೂ ಏನಾಗಿದೆ, ಎಕ್ಸ್ಟೆಂಡ್ ಆಗಿದೆ, ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದ್ರಿಂದ ಅಂತವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇಲ್ಲಿ GM ಅಲ್ಲಿ ಇರತಕ್ಕಂತ ಅಭ್ಯರ್ಥಿಗಳು 42 ವರ್ಷ ಆಗಿತ್ತು ನನಗೆ, ಈಗ ಕನ್ಫರ್ಮ್ ಆಗ್ತಾ ಇದೆ, ನಾನು ಏನ್ ಮಾಡ್ಲಿ ಅಂತ ಕೇಳಿದ್ರೆ 45 ವರ್ಷದವರೆಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಈ ಅಪರ್ಚುನಿಟಿಯನ್ನ ಎಲ್ಲಾ ಅಭ್ಯರ್ಥಿಗಳು ಪಡ್ಕೊಂಡು ತಾವು ಈ ಹುದ್ದೆಗಳನ್ನ ತಮ್ಮ ಒಂದು ಹುದ್ದೆಯನ್ನಾಗಿ ಮಾಡ್ಕೊಳ್ಬಹುದು. ಸೊ ಇದಷ್ಟು ಒಟ್ಟಾರೆಯಾಗಿ ಹುದ್ದೆಗಳ ಸಂಖ್ಯೆ, ವಯೋಮಿತಿ ಮತ್ತು ಶೈಕ್ಷಣಿಕ ಅರ್ಹತೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನೇನಿರಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆದಂತಹ ಮಾಹಿತಿ ಇತ್ತು. ಇದನ್ನ ಹೊರತುಪಡಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನ್ಯೂಸ್ ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಯಾಕಂದ್ರೆ ನಾನೇ ಒಬ್ಬನೇ ಎಲ್ಲ ಬಲ್ಲವನು ಅಂತಲ್ಲ, ನನಗೂ ಗೊತ್ತಿರದಿರ್ತಕ್ಕಂತಹ ಮಾಹಿತಿ ಇದ್ರೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನನ್ನ ಎಲ್ಲ ವ್ಯೂವರ್ಸ್ ಗಳಿಗೂ ಕೂಡ ಈ ವಿಷಯವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.